Welcome to Digital Learning. I'm Manjula ML, Assistant Professor of Commerce, GFGC Kuempanagra, Mysore. Our next topic is liability insurance. ಸೊ ಕನ್ನಡದಲ್ಲಿ ನಾವು ಇದನ್ನು ಹೊಣೆಗಾರಿಕೆ ವಿಮೆ ಅಂತ ಹೇಳ್ತೀವಿ. So liability insurance is a policy that offers protection to business and individuals from risk that they may be held legally or sued for negligence, malpractices or injury. This insurance policy protects the insured from legal payouts and cost for which the policyholder is deemed to be responsible. However, contractual liabilities and intentional damage are usually not covered as part of this policy. ಸೊ ನಾವಿಲ್ಲಿ ಹೊಣೆಗಾರಿಕೆ ವಿಮೆ ಅಂತ ಹೇಳಿದ್ರೆ ಸೊ ವಿಮೆದಾರ ಯಾರು ಇನ್ಶೂರರ್ ಇರ್ತಾನೋ ಸೊ ಅವನು ವೃತ್ತಿನಿರತ ನಿರ್ವಹಣೆ ಸಂದರ್ಭದಲ್ಲಿ ಸೊ ಕಾನೂನು ಉಲ್ಲಂಘನೆ ಕಾರಣದಿಂದ ಅಥವಾ ಉತ್ಪ್ರೇಕ್ಷೆ ಕಾರಣದಿಂದ ಅವನಿಗಾಗುವಂಥ ಹಣಕಾಸಿನ ನಷ್ಟ ಅಥವಾ ಹಾನಿಯನ್ನು ಭರಿಸುವಂಥ ಒಂದು ಪರಿಹಾರ ಭರ್ತಿ ಮಾಡುವಂಥ ಪರಿಹಾರ ವಿಧಾನನೇ ಇದು ಹೊಣೆಗಾರಿಕೆ ಪರಿಹಾರ ವಿಮೆ ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ಇಲ್ಲಿ ಅವನ ನೆಗ್ಲಿಜೆನ್ಸಿಂದ ಅವನ ಮಾಡೋ ತಪ್ಪಿನಿಂದ ಇಲ್ಲೀಗಲ್ ಆಗಿ ಮಾಡುವಂಥ ಒಂದು ಅಪರಾಧದಿಂದ ಆಗುವಂಥ ನಷ್ಟವನ್ನು ಭರಿಸುವಂಥ ಒಂದು ವಿಮೆ ಆಗಿದೆ ಇದು. So the main objectives of liability insurance is a standard component of most auto insurance policies and is required coverage in most states. Auto liability insurance can help provide protection in two ways. If you cause an accident that injures another person, auto bodily injuries liability coverage may help pay for their medical bills. ಈ ಹೊಣೆಗಾರಿಕೆ ವಿಮೆ ಅಂತ ಏನಿದೆ ಇದು ಪಾಲಿಸಿಯಲ್ಲಿ ಏನು ರಿಕ್ವೈರ್ಡ್ ಕವರೇಜಸ್ ಇದೆ ಸೊ ಅದನ್ನು ಕವರ್ ಮಾಡೋಕ್ಕೆ ಒಂದು ಬಹಳ ಮುಖ್ಯವಾದಂಥ ಒಂದು ಒಳ್ಳೆಯ ವಿಮೆ ಅಂತ ಹೇಳ್ಬೋದು ಇಲ್ಲಿ. ಸೊ ಇಲ್ಲಿ ಹೇಳೋದಾದರೆ ಈಗ ನಮ್ಮ ವೆಹಿಕಲಿಂದ ಇನ್ನೊಬ್ಬರಿಗೆ ನಾವು ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಯಾರಿಗೆ ಆಕ್ಸಿಡೆಂಟ್ ಆಗುತ್ತೋ ಅವ್ರಿಗಾಗೋ ಇಂಜುರಿಗೆ ತಗಲುವಂಥ ಖರ್ಚು ಮತ್ತು ಅವ್ರ ಗಾಡಿಗೆ ಆಗಿರುವಂಥ ಡ್ಯಾಮೇಜನ್ನು ಸರಿ ಮಾಡಿಸೋಕ್ಕೆ ಅದನ್ನು ಕಲ್ಪಿಸ್ಕೊಡೋಕ್ಕೆ ಈ ಮೆಡಿಕಲ್ ಬಿಲ್ಲು ಮತ್ತು ಅವರ ಎಕ್ಸ್ಪೆನ್ಸಸ್ನ ಭರಿಸೋಕ್ಕೆ ಇದು ಒಂದು ಬರುವಂಥ ವಿಮೆ ಆಗಿದೆ. ಸೊ ಇಲ್ಲಿ ಲಯಬಿಲಿಟಿ ಟೈಪ್ಸ್ ಆಫ್ ಲಯಬಿಲಿಟಿ ಇನ್ಶೂರೆನ್ಸ್ ಪ್ಲ್ಯಾನ್ ಬಂದಾಗ ಸೊ ಹಿಯರ್ ವಿ ಸೀನ್ 4 ಟೈಪ್ಸ್ ಆಫ್ ಲಯಬಿಲಿಟಿ ಇನ್ಶೂರೆನ್ಸ್ ಪ್ಲ್ಯಾನ್ಸ್. ಒನ್ ಈಸ್ ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್, ಪ್ರಾಡಕ್ಟ್ ಲಯಬಿಲಿಟಿ ಇನ್ಶೂರೆನ್ಸ್ ಆ್ಯಂಡ್ ಎಂಪ್ಲಾಯರ್ ಲಯಬಿಲಿಟಿ ಆ್ಯಂಡ್ ಥರ್ಡ್ ಪಾರ್ಟಿ ಲಯಬಿಲಿಟಿ. ಒಂದೊಂದಾಗಿ ನೋಡೋಣ. ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್. This insurance covers the amount which the insured becomes legally liable to pay as damages to third parties as a result of accidental death, bodily injury, loss or damage to the property belonging to the third party. ಸೊ ಇಲ್ಲಿ ನಮ್ಮ ತಪ್ಪಿನಿಂದಾಗಿ ಸೊ ನಾವು ಬೇರೆ ಯಾರಿಗಾದರೂ ಅನಾಹುತ ಮಾಡಿದಾಗ ಅವರ ಪ್ರಾಪರ್ಟಿಗೆ ಅಥವಾ ಅವರು ಸಾವನ್ನ ಮರಣ ಹೊಂದಿದ್ರೆ ಅಥವಾ ಬಾಡಿಗೆ ಏನಾದ್ರು ಇಂಜುರಿ ಆದಾಗ ಅಥವಾ ಅವ್ರಿಗೇನಾದರೂ ಡ್ಯಾಮೇಜ್ ಆದಾಗ ಅವ್ರಿಗೇನಾದ್ರು ಲಾಸ್ ಆದಾಗ ಅಂದರೆ ಥರ್ಡ್ ಪಾರ್ಟಿ ಅಂತ ಅವ್ರಿಗೆ ಆದಂಥ ನಷ್ಟವನ್ನು ಭರಿಸುವಂಥದ್ದು. ದ ಲೀಗಲ್ ಕಾಸ್ಟ್ ಆ್ಯಂಡ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಡಿಫೆಂಡಿಂಗ್ ದ ಕೇಸ್ ವಿತ್ ದ ಪ್ರಿಯರ್ ಕನ್ಸೆಂಟ್ ಆಫ್ ದ ಇನ್ಶೂರೆನ್ಸ್ ಕಂಪನಿ ಆರ್ ಆಲ್ಸೋ ಪೇಯಬಲ್ ಸಬ್ಜೆಕ್ಟ್ ಟು ಎ ಸರ್ಟನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಇಲ್ಲಿ ಇನ್ಶೂರೆನ್ಸ್ ಕಂಪನಿನೂ ಸಡನ್ನಾಗಿ ಅಮೌಂಟನ್ನು ಕೊಡಲ್ಲ, ಇಟ್ ಹ್ಯಾಸ್ ಸಮ್ ಸರ್ಟನ್ ಕಂಡೀಷನ್ಸ್. ಸೊ ಕಂಡೀಷನ್ ಬೇಸ್ ಮೇಲೆ ಕೊಡುವಂಥದ್ದು. ಒನ್ ಕ್ಯಾನ್ ಇನ್ಶೂರ್ ಮೋರ್ ದ್ಯಾನ್ ಒನ್ಸ್ ಯೂನಿಟ್ ಸಿಚುಯೇಟೆಡ್ ಇನ್ ಡಿಫ್ರೆಂಟ್ ಲೊಕೇಶನ್ ಅಂಡರ್ ಎ ಸಿಂಗಲ್ ಪಾಲಿಸಿ. ಸೊ ದ ಪಾಲಿಸಿ ಆಫರ್ ಎ ಬೆನಿಫಿಟ್ ಆಫ್ ರಿಟ್ರೋಆಕ್ಟಿವ್ ಪೀರಿಯಡ್ ಆನ್ ಕಂಟಿನ್ಯೂಯಸ್ ರಿನ್ಯೂವಲ್ ಆಫ್ ಪಾಲಿಸಿ. ಸೊ ಇದನ್ನು ಕಂಟಿನ್ಯೂಯಸ್ ಆಗಿ ರಿನ್ಯೂವಲ್ ಮಾಡಿಸ್ಕೋತಾ ಇರಬೇಕಾಗತ್ತೆ. ವೇರ್ ಬೈ ಕ್ಲೈಮ್ ರಿಪೋರ್ಟೆಡ್ ಇನ್ ಸಬ್ಸಿಕ್ವೆಂಟ್ ರಿನ್ಯೂವಲ್ ಬಟ್ ಪರ್ಟೈನಿಂಗ್ ಟು ಅರ್ಲಿಯರ್ ಪೀರಿಯಡ್ ಆಫ್ಟರ್ ಫಸ್ಟ್ ಇನ್ಸೆಪ್ಷನ್ ಆಫ್ ದ ಪಾಲಿಸಿ ಆಲ್ಸೋ ಬಿಕಮ್ ಪೇಯಬಲ್. ಸೊ ಇಲ್ಲಿ ನಾವು ಏನು ಮಾಡ್ತೀವೋ ಅದು ಸಬ್ಸಿಕ್ವೆಂಟಾಗಿ ರಿನ್ಯೂವಲ್ ಮಾಡಿಸ್ಕೊತ ಪೇ ಮಾಡ್ಕೊಂಡು ಬರಬೇಕಾಗುತ್ತೆ. ದೇರ್ ಆರ್ 3 ಟೈಪ್ಸ್ ಆಫ್ ಪಬ್ಲಿಕ್ ಲಯಬಿಲಿಟಿ ಪಾಲಿಸೀಸ್. ಪಬ್ಲಿಕ್ ಲಯಬಿಲಿಟಿ ನಾನ್ ಇಂಡಸ್ಟ್ರಿಯಲ್ ರಿಸ್ಕ್ ಅಂತ ಹೇಳ್ತೀವಿ. ಸೊ ಫಾರ್ ಆಫೀಸ್, ಹೋಟೆಲ್, ಸಿನಿಮಾ ಹೌಸಸ್, ಹಾಸ್ಪಿಟಲ್, ಸ್ಕೂಲ್ಸ್ ಇಲ್ಲೇನಾದರೂ ಡ್ಯಾಮೇಜ್ ಮಾಡಿದಾಗ ಸೊ ಅದು ನಾನ್ ಇಂಡಸ್ಟ್ರಿಯಲ್ ರಿಸ್ಕ್ ಅಂತ ಹೇಳ್ತೀವಿ. ಸೊ ಇದು ಪಬ್ಲಿಕ್ ಲಯಬಿಲಿಟಿ ಪಾಲಿಸಿಯಲ್ಲಿ ಬರುತ್ತೆ. ಆ್ಯಂಡ್ ಪಬ್ಲಿಕ್ ಲಯಬಿಲಿಟಿ ಇಂಡಸ್ಟ್ರಿಯಲ್ ರಿಸ್ಕ್ ಸೊ ಗೋಡಾನು, ವೇರ್ ಹೌಸು, ಫ್ಯಾಕ್ಟ್ರೀಸ್ ಇದೆಲ್ಲ ಏನಾದರೂ ಡ್ಯಾಮೇಜ್ ಆದಾಗ ಸೊ ಇದಕ್ಕೆ ತಗಲುವಂಥ ರಿಸ್ಕು.
and Public Liability Insurance Act 1991. So this is a mandatory policy to be taken by owners, users or transporters of hazardous substance as defined under Environment Protection Act 1986 in excess of the minimum quantity specified under the public liability. ಪಬ್ಲಿಕ್ ಲಯಬಿಲಿಟಿಯಲ್ಲಿ ಈ ಎಲ್ಲ ಕಂಡೀಷನ್ಸ್ಗಳನ್ನು ಇಲ್ಲಿ ಇನ್ಶೂರೆನ್ಸ್ ಆ್ಯಕ್ಟ್ 1991 ಪ್ರಕಾರ ಇದು ಮ್ಯಾಂಡೇಟ್ರಿ ಆಗಿರುತ್ತೆ. ಸೊ ಮ್ಯಾಂಡೇಟ್ರಿ ಬೇಸ್ ಮೇಲೆ ಇದನ್ನು ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಸೊ ಸೆಕೆಂಡ್ ಒನ್ ಈಸ್ ಪ್ರಾಡಕ್ಟ್ ಲಯಬಿಲಿಟಿ. ಸೊ ದಿಸ್ ಕವರ್ಸ್ ವೇರಿಯಸ್ ಟೈಪ್ ಆಫ್ ಲೀಗಲ್ ಲಯಬಿಲಿಟೀಸ್ ಅರೈಸಿಂಗ್ ಔಟ್ ಆಫ್ ಗೂಡ್ಸ್ ಸೋಲ್ಡ್ ಆರ್ ಸಪ್ಲೈಡ್. The product liability policy is a contract of indemnity and it is one of the strict legal liability. So ಪ್ರಾಡಕ್ಟ್ ಲಯಬಿಲಿಟಿ ಅಂತ ಬಂದಾಗ ಸೊ ಲೀಗಲ್ ಲಯಬಿಲಿಟೀಸ್ ಏನಿರುತ್ತೆ ಅದು ಗೂಡ್ಸು ಅದು ಸೇಲ್ ಮಾಡೋದು ಅಥವಾ ಸಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಆಗುವಂಥ ಒಂದು ಡ್ಯಾಮೇಜಸ್ ಅಂತ ಹೇಳ್ಬೋದು. ಇಫ್ ದ ಇನ್ಶೂರ್ಡ್ ಈಸ್ ಫೌಂಡ್ ಲಯಬಲ್ ಎಟ್ ಲಾ ದೆನ್ ಅಲೋನ್ ದ ಇನ್ಶೂರರ್ ಅಂಡರ್ಟೇಕ್ ಎ ಇಂಡಿಮ್ನಿಟಿ ಹಿಮ್. ದ ಇನ್ಶೂರ್ಡ್ ಮೊರಾಲ್ ಆಬ್ಲಿಗೇಷನ್ ಇಸ್ ನಾಟ್ ಕವರ್ಡ್. ಸೊ ಇನ್ಶೂರ್ಡ್ ಮೊರಾಲ್ ಆಬ್ಲಿಗೇಷನ್ ಇರುತ್ತೆ ಏನಿರುತ್ತೆ ಅದನ್ನು ಇಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಪ್ರಾಡಕ್ಟ್ಗೆ ತಗಲುವಂಥ ವೆಚ್ಚವನ್ನು ಮಾತ್ರ ಇಲ್ಲಿ ಬರ್ಸೋಕ್ಕೆ ಸಾಧ್ಯ ಆಗುತ್ತೆ. ದಿಸ್ ಪಾಲಿಸಿ ಕವರ್ಸ್ ಆಲ್ ಸಮ್ ಇನ್ಕ್ಲೂಸಿವ್ ಆಫ್ ಡಿಫೆನ್ಸ್ ಕಾಸ್ಟ್ ವಿಚ್ ಈಸ್ ಇನ್ಶೂರ್ಡ್ ಬಿಕಮ್ಸ್ ಲೀಗಲಿ ಲಯಬಲ್ ಟು ಪೇ ಆ್ಯಸ್ ಎ ಡ್ಯಾಮೇಜಸ್ ಆ್ಯಸ್ ಎ ಕಾನ್ಸಿಕ್ವೆನ್ಸಸ್. ಸೊ ಏನೇನು ಕಾನ್ಸಿಕ್ವೆನ್ಸಸ್ ಆಗುತ್ತೆ ಲೈಕ್ ಆಕ್ಸಿಡೆಂಟಲ್ ಡೆತ್ ಆರ್ ಬಾಡಿಲಿ ಇಂಜುರಿ ಆರ್ ಡಿಸೀಸ್ of any other third party, accidental damage to property belongs to a third party. So arising out of many defect in the product manufactured by the insured and specifically mentioned in the policy after such product has left in insured premises. This policy offers coverage in the following cases. The defect in the product may be manufacturing defect or may even be due to faulty packaging, delivery specification or instruction as to the usage of the product. ಸೊ ಈ ಪ್ರಾಡಕ್ಟಲ್ಲಿ ಪ್ರಾಡಕ್ಟ್ ಲಯಬಿಲಿಟಿಯಲ್ಲಿ ಆಗೋ ಏನೆಲ್ಲ ಕವರ್ ಮಾಡುತ್ತೆ ಅಂತ ಹೇಳಿದ್ರೆ ಸೊ ಪ್ಯಾಕೇಜ್ ಮಾಡುವಾಗ ಆಗುವಂಥ ಅನಾಹುತಗಳು, ಡ್ಯಾಮೇಜು ಅಥವಾ ಡೆಲಿವರಿ ಟೈಮಲ್ಲಿ ಪ್ರಾಡಕ್ಟನ್ನು ಡೆಲಿವರಿ ಮಾಡುವಂಥ ಟೈಮಲ್ಲಿ ಸೊ ಈ ಎಲ್ಲ ಟೈಮಲ್ಲಿ ಆಗುವಂಥ ಒಂದು ಡ್ಯಾಮೇಜನ್ನು ಇಲ್ಲಿ ನಾವಿಲ್ಲಿ ಕವರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ದಿಸ್ ಪಾಲಿಸಿ ಈಸ್ ಆನ್ ಕ್ಲೈಮ್ಸ್ ಮೇಡ್ ಬೇಸಿಸ್. That is the claims must arise and be made in writing on the insurance company during the policy period. ಸೊ ಇದನ್ನೆಲ್ಲ ಅವನು ಪಾಲಿಸಿ ಪೀರಿಯಡಲ್ಲಿ ಇದನ್ನು ರೈಟಿಂಗಲ್ಲಿ ಬರ್ಕೊಡ್ಬೇಕಾಗುತ್ತೆ. ಆ್ಯಂಡ್ ಥರ್ಡ್ ಒನ್ ಈಸ್ ಎಂಪ್ಲಾಯರ್ ಲಯಬಿಲಿಟಿ. ಸೊ ಎಂಪ್ಲಾಯರ್ ಲಯಬಿಲಿಟಿ ಅಂತ ಹೇಳಿದ್ರೆ ಎಂಪ್ಲಾಯರ್ ಆರ್ ಸಬ್ಜೆಕ್ಟ್ ಟು ದ ಲಾ ಆಫ್ ನೆಗ್ಲಿಜೆನ್ಸ್ ವಿತ್ ರೆಸ್ಪೆಕ್ಟ್ ಆಫ್ ಎಂಪ್ಲಾಯ್ಮೆಂಟ್ ನಾಟ್ ಕವರ್ಡ್ ಬೈ ವರ್ಕ್ಮೆನ್ಸ್ ಕಾಂಪೆನ್ಸೇಷನ್ ಆ್ಯಕ್ಟ್. ಸೊ ಎಂಪ್ಲಾಯರ್ ಲಯಬಿಲಿಟಿಯಲ್ಲಿ ನಾವು ಇಲ್ಲಿ ಯಾವಾಗ ಕಾಂಪನ್ಸೇಷನ್ನಲ್ಲಿ ಅದು ಕವರ್ ಆಗಿರೋಲ್ಲ ಅಂಥದ್ದನ್ನು ನಾವಿಲ್ಲಿ ಎಂಪ್ಲಾಯರ್ ಲಯಬಿಲಿಟಿಯಲ್ಲಿ ನಾವಿಲ್ಲಿ ಕವರ್ ಮಾಡ್ತಾರೆ. ದಿಸ್ ಆ್ಯಕ್ಟ್ ಡಸ್ ನಾಟ್ ಕವರ್ ಅನ್ಆರ್ಗನೈಸ್ಡ್ ಲೇಬರ್ ಲೈಕ್ ಫಾರ್ಮರ್ ವರ್ಕರ್ಸ್ ಆರ್ ವರ್ಕ್ ಆನ್ ಡೈಲಿ ವೇಜಸ್. ಸೊ ಇಲ್ಲಿ ಅನ್ಆರ್ಗನೈಸ್ಡ್ ವರ್ಕರ್ಗೆ ಲೇಬರ್ಸನ್ನು ಕವರ್ ಮಾಡಲ್ಲ. ಅಂದರೆ ಇಲ್ಲಿ ಪರ್ಮನೆಂಟ್ ಎಂಪ್ಲಾಯೀಸ್ಗಳನ್ನು ಮಾತ್ರ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಡೈಲಿ ವೇಜಸ್ಗೆ ಬರೋವಂಥವ್ರನ್ನ ಇಲ್ಲಿ ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ಬೋದು. ದಿಸ್ ಪಾಲಿಸಿ ಕವರ್ಸ್ ಸ್ಟ್ಯಾಟ್ಯುಟರಿ ಲಯಬಿಲಿಟಿ ಆಫ್ ಎನ್ ಎಂಪ್ಲಾಯರ್ ಫಾರ್ ದ ಡೆತ್ ಆರ್ ಬಾಡಿಲಿ ಇಂಜುರೀಸ್ ಆರ್ ಆಕ್ಯುಪೇಷನಲ್ ಡಿಸೀಸ್ ಸಸ್ಟೈನ್ಡ್ ಬೈ ದ ವರ್ಕ್ಮ್ಯಾನ್ ಅರೈಸಿಂಗ್ ಔಟ್ ಆಫ್ ಆ್ಯಂಡ್ ದ ಕೋರ್ಸ್ ಆಫ್ ಎಂಪ್ಲಾಯ್ಮೆಂಟ್ ಸಂದರ್ಭದಲ್ಲಿ ಆಗುವಂಥ ಇಂಜುರೀಸು, ಡೆತ್ತು ಇದನ್ನು ಇಲ್ಲಿ ಕವರ್ ಮಾಡ್ತಾರೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಥರ್ಡ್ ಪಾರ್ಟಿ ಲಯಬಿಲಿಟೀಸ್. A third party liability insurance is mandatory when you buy a new vehicle. You are not allowed to drive the vehicle unless you have a third party liability insurance. ಸೊ ನೀವು ನಿಮ್ಮ ವೆಹಿಕಲ್ ಏನು ಹೊಸದಾಗಿ ಪರ್ಚೇಸ್ ಮಾಡಿರ್ತೀರಾ ಸೊ ಮೂರನೇ ವ್ಯಕ್ತಿಗೆ ಇದನ್ನು ಡ್ರೈವ್ ಮಾಡೋಕ್ಕೆ ಬಿಡಬಾರ್ದು. ಸೊ ಯಾವಾಗ ಡ್ರೈವ್ ಮಾಡೋಕ್ಕೆ ಬಿಡ್ತಾರೆ ಅಂದರೆ ಅವ್ರು ಥರ್ಡ್ ಪಾರ್ಟಿ ಲಯಬಿಲಿಟಿ ಇನ್ಶೂರೆನ್ಸ್ನ ಹೊಂದಿದರೆ ಮಾತ್ರ ಇದನ್ನು ಬಿಡಬೇಕಾಗುತ್ತೆ. ಎನಿ ಹ್ಯೂಮನ್ ಇಂಜುರಿ ಆರ್ ಪ್ರಾಪರ್ಟಿ ಡ್ಯಾಮೇಜ್ ಕಾಸ್ಟ್ ಟು ಎ ಥರ್ಡ್ ಪಾರ್ಟಿ ಬೈ ಯುವರ್ ವೆಹಿಕಲ್ ಈಸ್ ಕವರ್ಡ್ ಅಂಡರ್ ದಿಸ್ ಇನ್ಶೂರೆನ್ಸ್. ಸೊ ಇಲ್ಲಿ ಥರ್ಡ್ ಪಾರ್ಟಿ ಏನಾದ್ರು ತೊಗೊಂಡೋದಾಗ ಏನಾದರೂ ಅದು ಆಕ್ಸಿಡೆಂಟ್ ಆದರೆ ಅಥವಾ ಡ್ಯಾಮೇಜ್ ಆದರೆ ಅದನ್ನು ಥರ್ಡ್ ಪಾರ್ಟಿ ಲಯಬಿಲಿಟಿ ಇನ್ಶೂರೆನ್ಸ್ ಇದ್ದರೆ ಮಾತ್ರ ಇದು ಕವರ್ ಆಗುತ್ತೆ, ಇಲ್ಲಾಂದರೆ ಇದು ಕವರ್ ಆಗಲ್ಲ. ಸೊ ದಿಸ್ ಇಸ್ ದ ಟೈಪ್ಸ್ ಆಫ್ ಲಯಬಿಲಿಟಿ ಇನ್ಶೂರೆನ್ಸ್ ಪ್ಲ್ಯಾನ್. ಆ್ಯಂಡ್ ಅಡ್ವಾಂಟೇಜಸ್ ಆಫ್ ದಿಸ್ ಲಯಬಿಲಿಟಿ ಇನ್ಶೂರೆನ್ಸ್ ಪಾಲಿಸಿ ಅಂತ ಹೇಳಿದ್ರೆ ಇಟ್ ಪ್ರೊವೈಡ್ಸ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಕ್ಲೈಮ್ ರಿಸಲ್ಟಿಂಗ್ ಫ್ರಮ್ ಇಂಜುರೀಸ್ ಆ್ಯಂಡ್ ಡ್ಯಾಮೇಜ್ ಟು ಪೀಪಲ್
ಆರ್ ಪ್ರಾಪರ್ಟಿ. ಸೊ ಪ್ರಾಪರ್ಟಿ ಮತ್ತು ಜನಗಳಿಗೇನಾದರೂ ಡ್ಯಾಮೇಜ್ ಆದಾಗ ಅದನ್ನು ಇಲ್ಲಿ ನಾವು ಪ್ರೊಟೆಕ್ಷನನ್ನು ಇಲ್ಲಿ ಪಡ್ಕೋಬೋದು. ಲಯಬಿಲಿಟಿ ಇನ್ಶೂರೆನ್ಸ್ ಕವರ್ಸ್ ಲೀಗಲ್ ಕಾಸ್ಟ್ ಆ್ಯಂಡ್ ಪೇಔಟ್ಸ್ ಫಾರ್ ವಿಚ್ ದ ಇನ್ಶೂರ್ಡ್ ಪಾರ್ಟಿ ವುಡ್ ಬಿ ಫೌಂಡ್ ಲಯಬಲ್. ಸೊ ಯಾರಿಗೆ ಇದು ಲಯಬಲ್ ಅಂತ ಅನಿಸುತ್ತೆ ಇನ್ಶೂರ್ಡ್ ಪಾರ್ಟಿಗೆ, ಅವಾಗ ಮಾತ್ರ ಇದು ಕವರ್ ಆಗುತ್ತೆ. ಪ್ರಾವಿಷನ್ಸ್ ನಾಟ್ ಕವರ್ಡ್ ಇನ್ಕ್ಲೂಡ್ ಇಂಟೆನ್ಷನಲ್ ಡ್ಯಾಮೇಜ್, ಕಾಂಟ್ರಾಕ್ಚುವಲ್ ಲಯಬಿಲಿಟೀಸ್ ಆ್ಯಂಡ್ ಕ್ರಿಮಿನಲ್ ಪ್ರಿಕಾಷನ್. ಇದು ಕ್ರಿಮಿನಲ್ ಬೇಸಲ್ಲಿ ಅಥವಾ ಬೇಕು ಅಂತಲೇ ಅಥವಾ ಇಂಟೆನ್ಷನಲಿ ಮಾಡಿದಾಗ ಇದು ಕವರ್ ಆಗಲ್ಲ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಡಿಸಡ್ವಾಂಟೇಜಸ್. ಆ್ಯಕ್ಚುಲಿ ಲಯಬಿಲಿಟಿ ಕವರೇಜ್ ಹ್ಯಾಸ್ ಅ ಸೆವರಲ್ ಡಿಸಡ್ವಾಂಟೇಜಸ್ that often may not make it the perfect plan for many drivers. One of the biggest is that only provides financial coverage to cover damage caused to the other parties. ಸೊ ಇಲ್ಲಿ ತುಂಬ ಡಿಸಡ್ವಾಂಟೇಜಸ್ಗಳಿದ್ರು, ಅದರಲ್ಲಿ ಮುಖ್ಯವಾಗಿ ನಾವು ಒಂದು ಫೈನಾನ್ಷಿಯಲ್ ಕವರೇಜನ್ನು ಮಾತ್ರ ಕೊಡುತ್ತಾ ಹೊರತು ಬೇರೆ ಯಾವುದೇ ಥರದ ಬೆನಿಫಿಟನ್ನು ಇಲ್ಲಿ ಪ್ರೊವೈಡ್ ಮಾಡಲ್ಲ. And in liability insurance, some exception and restriction is there. So multiple vehicles, so ರಿಸ್ಟ್ರಿಕ್ಷನ್ ಅಂದರೆ ಮಲ್ಟಿಪಲ್ ವೆಹಿಕಲ್ಸ್ಗಳಿಗೆ ಇದೆಲ್ಲ ಅವಕಾಶ ಕೊಡಲ್ಲ. ಮಿನಿಮಮ್ಮು, ಫೈಲಿಂಗ್ಸು, ರೇಡಿಯಸ್ ರಿಸ್ಟ್ರಿಕ್ಷನ್ನು, ಟ್ರೇಲರ್ಸು, ಸೊ ಇಂಥದಕ್ಕೆಲ್ಲ ಕೆಲವೊಂದು ರಿಸ್ಟ್ರಿಕ್ಷನ್ಗಳನ್ನು ಹಾಕ್ತಾರೆ. ಸೊ ದೇ ಆರ್ ಸಮ್ ಕಂಡೀಷನ್ಸ್, ರೂಲ್ಸ್ ಆ್ಯಂಡ್ ಕಂಡೀಷನ್ ದಟ್ ಶುಡ್ ಬಿ ಅಪ್ಲೈಡ್ ಇನ್ ದ liability insurance. Thank you.